ಕೊಪ್ಪಳದಿಂದ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಬರ್ತಾ ಇದೆ. ಭರ್ತಿ ಆಗ್ತಾ ಇದ್ದಂತೆ ಬಿರುಕು ಬಿಟ್ಟು ಕೆರೆ ಕಟ್ಟೆ ಈಗ ಸಮಸ್ಯೆನ ಎದುರಿಸ್ತಾ ಇದೆ. ಕಟ್ಟೆ ಒಡೆದ್ರೆ ಇಡೀ ಊರೇ ಮುಳುಗಡೆ ಆಗುತ್ತೆ. ಭರ್ತಿ ಆಗ್ತಾ ಇದ್ದಂತೆ ಬಿರುಕು ಬಿಟ್ಟ ಕೆರೆ ಕಟ್ಟೆ ಒಡೆದ್ರೆ ಇಡೀ ಊರೇ ಮುಳುಗಡೆ ಆಗುತ್ತೆ ಅನ್ನುವಂಥ ಆತಂಕ ಕೂಡ ಈಗಾಗಲೇ ಜನರಲ್ಲಿ ಉಂಟಾಗ್ತಾ ಇದೆ. ಇನ್ನು ಕಾಮಗಾರಿಯಲ್ಲಿ ಲೂಟಿ ಮಾಡಿರುವಂಥ ಆರೋಪ ಇದೆ. ಸರಿಯಾಗಿ ಆ ಕಟ್ಟೆಯನ್ನು ಸರಿಯಾಗಿ ಕಟ್ಟಿಲ್ಲ ಅನ್ನುವಂಥ ಆರೋಪ, ಅದರ ಕಾಮಗಾರಿ ಸರಿಯಾಗಿ ಆಗಿಲ್ಲ ಅನ್ನುವಂಥ ಆರೋಪ ಕೂಡ ಇದೆ. ಕೆರೆ ತುಂಬ್ತಾ ಇದ್ದಂತೆ ಕಾಮಗಾರಿಯ ಅಸಲಿ ಬಣ್ಣ ಬಯಲಾಯಿತು. ಪ್ರಮುಖವಾಗಿ ಈ ಭಾಗದಲ್ಲಿ ಕೆರೆ ಏನಿದೆ ಅದರಿಂದ ಈಗಾಗಲೇ ಅದರ ಆ ಕಟ್ಟೆಯನ್ನು ನೋಡ್ರೆ ಗೊತ್ತಾಗುತ್ತೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅಂತ. ಹೀಗಾಗಿ ಸಹಜವಾಗಿ ಆತಂಕ ಇದೆ ಜನರಿಗೆ. ಅದೇನಾದರೂ ಹಾಳಾದರೆ ಅಥವಾ ಕೆರೆ ಕಟ್ಟೆ ಏನಾದರೂ ಒಡೆದೋದ್ರೆ ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗುತ್ತೆ ಅನ್ನುವಂಥ ಆತಂಕ ಸಹಜವಾಗಿಯೇ ಇದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂಜಯ್ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ವಾಕ್ ಥ್ರೂ ಮಾಡಿದ್ದಾರೆ, ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅನ್ನು ನೀಡಿದ್ದಾರೆ. ಹೇಗಿದೆ ಅಲ್ಲಿನ ಪರಿಸ್ಥಿತಿ ನೋಡೋಣ. ಇದೀಗ ನಾವು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ತರಲಕಟ್ಟಿ ಗ್ರಾಮದಲ್ಲಿದ್ದೇವೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಕೆರೆ ತುಂಬಿಸುವ ಯೋಜನೆಯಲ್ಲಿ ಆಲಮಟ್ಟಿ ಜಲಾಶಯದಿಂದ ಈ ಗ್ರಾಮದ ಹೊರವಲ್ಲಿರ್ತಕ್ಕಂಥ 110 ಎಕರೆ ವಿಸ್ತಾರದಲ್ಲಿರ್ತಕ್ಕಂಥ ಕೆರೆಯನ್ನು ತುಂಬಿಸುವಂಥ ಒಂದು ಕೆಲಸ ಆಗ್ತಾ ಇರೋಂಥದ್ದು. ಈ ಒಂದು ವರ್ಷದ ಹಿಂದಷ್ಟೇ ಸಣ್ಣ ನೀರಾವರಿ ಇಲಾಖೆಯಿಂದ ಈ ಒಂದು ಕೆರೆಯ ಕಟ್ಟೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಹೀಗಾಗಿ ಈ ಬಾರಿ ಬರಗಾಲದಿಂದಾಗಿ ನೀರು ತುಂಬಿಸುವ ಯೋಜನೆಗೆ ನೀರು ತುಂಬಿಸುವ ಕೆಲಸ ಆಗ್ತಾ ಇದೆ. ಇದು ರೈತರ ಖುಷಿಯನ್ನು ಕೂಡ ಹೆಚ್ಚಿಸಿತ್ತು. ಆದರೆ ನೀರು ಬಂದಂಥ ಸಂದರ್ಭದಲ್ಲಿ ಕೆರೆಯ ಏನು ಕಟ್ಟೆಯನ್ನು ನಿರ್ಮಾಣ ಮಾಡಿದ್ರು, ಈ ಕಟ್ಟೆಯ ಹಣೆ ಬರ ಇದೀಗ ನಿರ್ಧಾರ ಅಂದರೆ ಹೊರ ಬರ್ತಾ ಇರೋಂಥದ್ದು. ಕೇವಲ ವರ್ಷದ ಹಿಂದಷ್ಟೇ ನಿರ್ಮಾಣ ಮಾಡಿರ್ತಂಥ ಕೆರೆಯ ಕಟ್ಟೆ ಸಂಪೂರ್ಣವಾಗಿ ಇದೀಗ ಕಳಪೆ ನೀರು ಕಾಮಗಾರಿಯಿಂದಾಗಿ ಅದು ಒಡೆದು ಹೋಗುವಂಥ ಒಂದು ಸ್ಥಿತಿ ಇದೆ. ಹೀಗಾಗಿ ನೀರು ಕೂಡ ಸಾಕಷ್ಟು ಪೋಲಾಗ್ತಾ ಇರೋಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ರೈತರಿದ್ದಾರೆ, ಅವ್ರನ್ನ ಮಾತಾಡ್ತಾನೆ. ಇವಾಗ ಯಾವ ರೀತಿ ಸಮಸ್ಯೆ ಆಗಿದೆ, ಏನು ಇಲ್ಲಿ ಕಳಪೆ ಕಾಮಗಾರಿ ಆಗಿದೆ ಸರ್? ಕಳೆದ ವರ್ಷ 1,97,00,000 ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಮಾಡಿದರು. ಈ ಕಾಮಗಾರಿ ಏನಾಗಿದೆ ಅಂದರೆ ಆವಾಗಲೇ ನಾವು ಹೇಳಿದ್ವಿ ಸರ್, ಇದು ಗಟ್ಟಿ ಆಗ್ತಾಯಿಲ್ಲ, ಫಿನಿಶಿಂಗ್ ಮಾಡಿರಿ, ಆಮೇಲೆ ಕರ್ಕಿ ಹಚ್ಚ್ರಿ, ಅದಕ್ಕೆ ಸೋಲಿಂಗ್ ಮಣ್ಣು ಜಾರ್ಲಾರ್ದಂಥ ವ್ಯವಸ್ಥೆ ಮಾಡಿರಿ ಅಂದ್ರೆ ಏನಾಗಲ್ಲ, ಎಲ್ಲ ಸರಿಯಾಗಿದೆ ಅಂತ ಹೇಳಿದರು. ಇವಾಗ ಎಲ್ಲ ತೇವಾಂಶ ಬಂದು ಮಣ್ಣು ಕತ್ತರಿಸಿ ಕೆಳಗಡೆ ಬೀಳ್ತಾ ಇದೆ. ಆಮೇಲೆ ಇಲ್ಲೆಲ್ಲ 1 ಕಿಲೋಮೀಟ್ರ್ ಕ್ರ್ಯಾಕ್ ಬಿಟ್ಟಿದೆ. ಯಾವಾಗಾದರೂ ಒಂದು ದಿವಸ ಖಂಡಿತ ಮಳೆ ಬಂತಂದರೆ ಕತ್ತರಿಸಿ ಬೀಳೋದಂತ ಖಂಡಿತ. ಜಾನುವಾರುಗಳಿಗೆ ಕುಡಿಯೋ ನೀರಿಗೆ ಭಾಳ ತುಂಬ ಅನುಕೂಲ ಆಗಿದೆ. ಆ ಒಂದು ಉದ್ದೇಶದಿಂದ ಅನಾವಶ್ಯಕವಾಗಿ ಪೋಲ್ ಆಗೋದನ್ನು ತಡೆಗಟ್ಟಬೇಕು ಸಣ್ಣ ನೀರಾವರಿ ಇಲಾಖೆಯವರು ಅಂತೇಳಿ ಇವತ್ತು ನಾವು ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದೀವಿ ಸರ್. ಇದನ್ನು ನೀರು ಪೋಲ್ ಆಗಲಾರ್ದಂಗೆ ನೋಡ್ಕೋಬೇಕು ಅಧಿಕಾರಿಗಳು. ಯಾಕಂದರೆ ಇದು ಫುಲ್ ಕಳಪೆ ಕಾಮಗಾರಿ ಆಗಿರೋದ್ರಿಂದ ಈ ನಮ್ಮ ಶ್ರೀಕಾಂತ್ ಗೌಡ್ರು ಹೇಳಿದಾಗೆ ಇದೆಲ್ಲ ಫುಲ್ ಬಿರುಕು ಬಿಟ್ಟಿದೆ. ಯಾಕಂದರೆ ಕೃಷಿಗೆ ಅಂತರ್ಜಲ ಮಟ್ಟ ಹೆಚ್ಚಾಗ್ತಾ ಇದೆ. ಇವತ್ತು ರೈತರಲ್ಲಿ ಮಂದಹಾಸ ಮೂಡ್ತಾ ಇದೆ. ದಯವಿಟ್ಟು ನೀರು ಫೋಲ್ ಆಗೋದನ್ನು ಅಧಿಕಾರಿಗಳು ತಕ್ಷಣ ಕ್ರಮ ವಹಿಸಿ ಈ ನೀರು ಫೋಲ್ ಆಗೋಕ್ಕೆ ಕಾರಣ ಏನು ಅನ್ನೋದನ್ನು ಅವರು ತಡೆಗಟ್ಟಬೇಕನ್ನೋದು ನನ್ನ ವಿನಂತಿ ಆಗ್ತದೆ. ಇದು ರೈತರ ಮಾತಾಗಿದೆ. ಕ್ಯಾಮ್ರಾಮನ್ ಮಾರುತಿ ಕಟ್ಟಿಮನಿ ಜೊತೆ ಸಂಜಯ್, TV9 ಕೊಪ್ಪಳ.